ಪ್ರೀತಿಯ ವೀಕ್ಷಕರೇ ನಮಸ್ಕಾರ. ಜಗತ್ತಿನ ಟಾಪ್ 10 ಶ್ರೀಮಂತ ರಾಷ್ಟ್ರಗಳು ಯಾವುವು ಗೊತ್ತಾ? ಇದರಲ್ಲಿ ಭಾರತದ ಸ್ಥಾನ ಎಷ್ಟನೆಯದ್ದು ಗೊತ್ತಾ? ಜಗತ್ತಿನಲ್ಲಿ ಅನೇಕ ದೇಶಗಳಿವೆ. ಆದರೆ ಕೆಲವೇ ದೇಶಗಳು ಮಾತ್ರ ವಿಶ್ವ ಆರ್ಥಿಕತೆಯನ್ನು ಆಳುತ್ತಿವೆ. ಹೆಚ್ಚಿನ ತಲಾ ಜಿಡಿಪಿಯೊಂದಿಗೆ ಯಾವುದೇ ದೇಶವು ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಲು ಇದು ಬಹಳ ಮುಖ್ಯವಾದ ಅಂಶವಾಗಿದೆ. ತಲವಾರು ಜಿಡಿಪಿಯು ಒಂದು ದೇಶದ ಜೀವನ ಮಟ್ಟವನ್ನು ನಿರ್ಧರಿಸುವ ಅಳತೆಯಾಗಿದೆ. ಇಲ್ಲಿ ಜಿಡಿಪಿ ಎಂದರೆ ಡೊಮೆಸ್ಟಿಕ್ ಗ್ರಾಸ್ ಪ್ರಾಡಕ್ಟ್, ಅಂದರೆ ಒಟ್ಟು ದೇಶೀಯ ಉತ್ಪನ್ನ ಸ್ನೇಹಿತರೆ. ಇದು ಒಂದು ದೇಶದಲ್ಲಿನ ಸರಕು ಮತ್ತು ಸೇವೆಗಳ ಒಟ್ಟು ಉತ್ಪಾದನೆಯಾಗಿದ್ದು ಅದನ್ನು ಅದರ ಜನಸಂಖ್ಯೆಯಿಂದ ವಿಂಗಡಿಸಲಾಗಿದೆ. ಇದನ್ನು ಆದಾಯ, ಅಸಮಾನತೆ ಅಥವಾ ಜೀವನ ವೆಚ್ಚದಲ್ಲಿ ಸೇರಿಸಲಾಗಿಲ್ಲವಾದರೂ ತಲಾ ಜಿಡಿಪಿ ದೇಶದ ಆರ್ಥಿಕ ಕಾರ್ಯಕ್ಷಮತೆ ಮತ್ತು ಯೋಗಕ್ಷೇಮದ ಬಗ್ಗೆ ಮಾಹಿತಿಯನ್ನು ತಿಳಿಸುತ್ತೆ. ವಿಶ್ವದ ಟಾಪ್ 10 ಶ್ರೀಮಂತ ದೇಶಗಳನ್ನು ನೋಡಿದರೆ ಇದು ಕಂಡು ಬರುತ್ತದೆ. ವಿಶ್ವ ಬ್ಯಾಂಕ್ ವರದಿಯ ಪ್ರಕಾರ ಈ ಪಟ್ಟಿಯಲ್ಲಿ ಭಾರತ ಯಾವ ಸ್ಥಾನದಲ್ಲಿದೆ ಮತ್ತು ಜಗತ್ತಿನ ಟಾಪ್ 10 ಶ್ರೀಮಂತ ದೇಶಗಳು ಯಾವುವು, ಇದನ್ನೆಲ್ಲ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಬನ್ನಿ ಸ್ನೇಹಿತರೆ. ಅದಕ್ಕೂ ಮುಂಚೆ ನೀವೇನಾದರೂ ಇದೇ ಮೊದಲನೇ ಬಾರಿಗೆ ನಮ್ಮ ವಿಡಿಯೋನ ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಮೊದಲನೇದಾಗಿ ಸಿಂಗಾಪುರ. ಸಿಂಗಾಪುರವು ವಿಶ್ವದ ಶ್ರೀಮಂತ ದೇಶಗಳಲ್ಲಿ ಅಗ್ರ ಸ್ಥಾನದಲ್ಲಿದೆ. ಇದರ ತಲಾ ಜಿಡಿಪಿ $1,41,000ಗಿಂತಲೂ ಅಧಿಕವಾಗಿದೆ. ಏಷ್ಯಾದ ಈ ದೇಶವು ವ್ಯಾಪಾರ ಸ್ನೇಹಿ ವಾತಾವರಣವನ್ನು ಹೊಂದಿದೆ. ಸಿಂಗಾಪುರವನ್ನು ಆಗ್ನೇಯ ಏಷ್ಯಾದ ವಿಶ್ವ ವ್ಯಾಪಾರ ಕೇಂದ್ರವೆಂದು ಕೂಡ ಕರೆಯಲಾಗುತ್ತೆ. ಸಿಂಗಾಪುರವು ಅತ್ಯಂತ ಅಭಿವೃದ್ಧಿ ಹೊಂದಿದ ಮೂಲಸೌಕರ್ಯಗಳನ್ನು ಹೊಂದಿದೆ. ಅದಕ್ಕಾಗಿಯೇ ಅವರು ವ್ಯಾಪಾರ ಮಾಡಲು ವಿವಿಧ ದೇಶಗಳಿಂದ ಇಲ್ಲಿಗೆ ಬರುತ್ತಾರೆ. ಇಲ್ಲಿನ ಸರ್ಕಾರಗಳು ಅವರಿಗೆ ಸಂಪೂರ್ಣ ಸಹಕಾರವನ್ನು ನೀಡುತ್ತಿವೆ. ಮತ್ತು ಎರಡನೇದಾಗಿ ಲಕ್ಸಂಬರ್ಗ್. ಬಲವಾದ ಆರ್ಥಿಕತೆ ಮತ್ತು ವ್ಯಾಪಾರ ಸ್ನೇಹಿ ವಾತಾವರಣದಿಂದಾಗಿ ಲಕ್ಸಂಬರ್ಗ್ ವಿಶ್ವದ 2ನೇ ಶ್ರೀಮಂತ ದೇಶವಾಗಿದೆ. ಇದರ ತಲಾ ಜಿಡಿಪಿ $1,39,000ಕ್ಕಿಂತ ಹೆಚ್ಚಾಗಿದೆ. ಉನ್ನತ ಜೀವನ ಮಟ್ಟ ಮತ್ತು ವಿದೇಶಿ ಹೂಡಿಕೆ ಈ ದೇಶಕ್ಕೆ ಹರಿಯುತ್ತಿದೆ. ಈ ದೇಶಕ್ಕೆ ಹಣದ ಕೊರತೆ ಇಲ್ಲ. ಮತ್ತು ಮೂರನೆಯದಾಗಿ ಕತಾರ್. ಕತಾರ್ನ ತಲಾ ಜಿಡಿಪಿ $1,28,000ಗಿಂತಲೂ ಅಧಿಕವಾಗಿದೆ. ಕತಾರ್ ಹಲವು ವರ್ಷಗಳಿಂದ ಪಳೆಯುಳಿಕೆ ಇಂಧನಗಳ ಮೇಲೆ ಮಾತ್ರ ವ್ಯಾಪಾರ ಮಾಡುತ್ತಿದೆ. ಇದು ಪ್ರಸ್ತುತ ಅದನ್ನು ಕಡಿಮೆ ಮಾಡಲು ವಿನ್ಯಾಸಗೊಳಿಸಲಾದ ಮಹತ್ವಾಕಾಂಕ್ಷೆಯ ಮೂಲಸೌಕರ್ಯ ಯೋಜನೆಗಳಲ್ಲಿ ಕೆಲಸವನ್ನು ಮಾಡುತ್ತಿದೆ. ಇಷ್ಟೇ ಅಲ್ಲದೆ ಇದು ಗಮನಾರ್ಹ ತೈಲ ನಿಕ್ಷೇಪಗಳನ್ನು ಕೂಡ ಕತಾರ್ ಬಳಸಿಕೊಳ್ಳುತ್ತದೆ. ಮತ್ತು ಮುಂದಿನದಾಗಿ ಐರ್ಲೆಂಡ್. ತಂತ್ರಜ್ಞಾನ, ಸಾಫ್ಟ್ವೇರ್ ಅಭಿವೃದ್ಧಿ ಮತ್ತು ಔಷಧೀಯ ಕೈಗಾರಿಕೆಗಳಂತಹ ಕ್ಷೇತ್ರಗಳಲ್ಲಿ ವಿದೇಶಿ ಹೂಡಿಕೆಯಿಂದ ಉತ್ತೇಜಿತವಾದ ಐರ್ಲೆಂಡ್ ವೇಗವಾಗಿ ಆರ್ಥಿಕ ಬೆಳವಣಿಗೆಯನ್ನು ಅನುಭವಿಸುತ್ತಿದೆ. ಅದರ ಕಾರ್ಪೊರೇಟ್ ತೆರಿಗೆ ಪರ ನೀತಿಯು ಇದನ್ನು ಬಹುರಾಷ್ಟ್ರೀಯ ನಿಯಮಗಳಿಗೆ ಲಾಭದಾಯಕ ನೆಲೆಯಾಗಿ ಸ್ಥಾಪಿಸಿ ನಿಲ್ಲಿಸಿದೆ. ಮತ್ತು ಮುಂದಿನದಾಗಿ ಮಕಾವು ದೇಶ. ಪ್ರವಾಸೋದ್ಯಮ ಚಟುವಟಿಕೆಗಳು ಮುಖ್ಯವಾಗಿ ಚೀನಾದ ಪ್ರವಾಸಿಗರನ್ನು ಗುರಿಯಾಗಿಸಿಕೊಂಡಿದೆ. ಕಟ್ಟುನಿಟ್ಟಾದ ಜೂಜಿನ ಕಾನೂನುಗಳು ಜಾರಿಯಲ್ಲಿದೆ. ಮಕಾವು ಜಗತ್ತಿನ ಶ್ರೀಮಂತ ದೇಶಗಳಲ್ಲಿ 5ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಮತ್ತು ಮುಂದಿನದಾಗಿ ನಾರ್ವೆ. ನಾರ್ವೆ ತನ್ನ ವ್ಯಾಪಕವಾದ ತೈಲ ನಿಕ್ಷೇಪಗಳಿಂದಾಗಿ ಶ್ರೀಮಂತ ದೇಶವಾಗಿದೆ. ಇದು ಪೆಟ್ರೋಲಿಯಂ ಸಂಪನ್ಮೂಲಗಳ ಮೇಲೆ ದೀರ್ಘಕಾಲೀನ ಆರ್ಥಿಕ ಯೋಗಕ್ಷೇಮವನ್ನು ಒದಗಿಸುವ ಸುಸ್ಥಿರ ನಿರ್ವಹಣಾ ಅಭ್ಯಾಸಗಳನ್ನು ಸಹ ನಿರ್ವಹಿಸುತ್ತದೆ. ನಾರ್ವೆ ಜಗತ್ತಿನ ಟಾಪ್ 10 ಶ್ರೀಮಂತ ದೇಶಗಳಲ್ಲಿ 6ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಮತ್ತು ಮುಂದಿನದಾಗಿ ಸ್ವಿಟ್ಜರ್ಲ್ಯಾಂಡ್. ಸ್ವಿಟ್ಜರ್ಲ್ಯಾಂಡ್ನ ಆರ್ಥಿಕತೆಯು ಸ್ಥಿರ ಆರ್ಥಿಕತೆ, ನಿಖರ ಇಂಜಿನಿಯರಿಂಗ್ ಮತ್ತು ಬ್ಯಾಂಕಿಂಗ್ ಉದ್ಯಮಕ್ಕೆ ಹೆಸರುವಾಸಿಯಾಗಿದೆ. ಉನ್ನತ ತಂತ್ರಜ್ಞಾನವನ್ನು ಅವಲಂಬಿಸಿರುವ ಅಭಿವೃದ್ಧಿ ಹೊಂದಿದ ಉತ್ಪಾದನಾ ವಲಯವು ಅದರ ಸಂಪತ್ತಿಗೆ ಹೆಚ್ಚಿನ ಕೊಡುಗೆಯನ್ನು ನೀಡುತ್ತದೆ. ಸ್ವಿಟ್ಜರ್ಲ್ಯಾಂಡ್ನ ತಲಾ ಆದಾಯ $89,000ಗಿಂತಲೂ ಹೆಚ್ಚಾಗಿದೆ ಸ್ನೇಹಿತರೆ. ಮತ್ತು ಮುಂದಿನದಾಗಿ ಬ್ರೂನಿ. ಏಷ್ಯಾದ ಈ ದೇಶವು ಕಳೆದ ಕೆಲವು ದಶಕಗಳಲ್ಲಿ ಸಾಮಾಜಿಕ ಆರ್ಥಿಕ ಚಲನಶಾಸ್ತ್ರದಲ್ಲಿ ಗಮನಾರ್ಹ ಹೆಚ್ಚಳವನ್ನು ಅನುಭವಿಸಿದೆ. ಇದರ ಪರಿಣಾಮವಾಗಿ ಬ್ರೂನಿ ದೇಶದಲ್ಲಿ ತಲಾ ಆದಾಯ $85,000ಕ್ಕಿಂತಲೂ ಹೆಚ್ಚಾಗಿದೆ. ಮತ್ತು ಮುಂದಿನದಾಗಿ ಯುನೈಟೆಡ್ ಸ್ಟೇಟ್ಸ್, ಅಂದರೆ ಅಮೆರಿಕ. ನಾಮಪತ್ರದ ಪರಿಭಾಷೆಯಲ್ಲಿ ವಿಶ್ವದ ಅತಿ ದೊಡ್ಡ ಆರ್ಥಿಕತೆಗಳಲ್ಲಿ ಒಂದಾದ US IT ಸೇವೆಗಳು ಮತ್ತು ಆರೋಗ್ಯ ಸಂಶೋಧನೆಯಂತಹ ಅನೇಕ ಕ್ಷೇತ್ರಗಳಲ್ಲಿ ತಾಂತ್ರಿಕ ಪ್ರಗತಿಗೆ ಉನ್ನತ ಮಾನದಂಡಗಳನ್ನು US ಹೊಂದಿದೆ.
ಐಸ್ಲ್ಯಾಂಡ್. ಐಸ್ಲ್ಯಾಂಡ್‌ನ ವಿಶಿಷ್ಟ ನೈಸರ್ಗಿಕ ಸಂಪನ್ಮೂಲಗಳು ನವೀಕರಿಸಬಹುದಾದ ಇಂಧನ ಉತ್ಪಾದನೆಯಲ್ಲಿ ಅವಕಾಶಗಳಿಗೆ ನೆಲೆಯಾಗಿದೆ. ಆದರೆ ಈ ಸಣ್ಣ ದ್ವೀಪ ರಾಜ್ಯದಾದ್ಯಂತ ಸ್ಥಳೀಯ ಆರ್ಥಿಕತೆಗೆ ಆದಾಯವನ್ನ ಒದಗಿಸುವಲ್ಲಿ ಪ್ರವಾಸೋದ್ಯಮವು ಅಪಾರ ಕೊಡುಗೆಯನ್ನ ನೀಡುತ್ತೆ. ಹಾಗಾದರೆ ನಾವು ಈಗ ಜಗತ್ತಿನಲ್ಲಿ ಟಾಪ್ 10 ಶ್ರೀಮಂತ ದೇಶಗಳ ಬಗ್ಗೆ ತಿಳಿದುಕೊಂಡೆವು. ಆದರೆ ಈಗ ಭಾರತದ ಬಗ್ಗೆ ನೋಡೋಣ ಬನ್ನಿ. ಭಾರತವು $10,166 ತಲಾ ಜಿಡಿಪಿಯೊಂದಿಗೆ ಜಾಗತಿಕವಾಗಿ 122ನೇ ಸ್ಥಾನದಲ್ಲಿದೆ. ಒಟ್ಟಾರೆಯಾಗಿ 5ನೇ ಅತಿದೊಡ್ಡ ಆರ್ಥಿಕತೆಯಾಗಿದ್ದರೂ ಜನಸಂಖ್ಯೆ ಹೆಚ್ಚಾಗಿದೆ ಎಂಬ ಅಂಶವೇ ಇದಕ್ಕೆ ಕಾರಣ. ಇತ್ತೀಚಿನ ವರ್ಷಗಳಲ್ಲಿ ದೇಶದ ನಾಮಮಾತ್ರ ಜಿಡಿಪಿ ಗಮನಾರ್ಹವಾಗಿ ಹೆಚ್ಚಾಗಿದೆ. ಆದರೆ ವೈಯಕ್ತಿಕ ಸಂಪತ್ತನ್ನ ಪರಿಗಣಿಸುವಾಗ ಇದು ಅನೇಕ ಸಣ್ಣ ದೇಶಗಳಿಗಿಂತ ಹಿಂದುಳಿದಿದೆ ಸ್ನೇಹಿತರೆ.